ಮತದಾರರ ಹಕ್ಕನ್ನು ಕೊಡಿಸ್ತಕ್ಕಂಥದ್ದು ನಮ್ಮ ಸಂವಿಧಾನದ ಮೊದಲನೇ ಹಕ್ಕು. ಅದನ್ನು ನಾವು ಆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಆ ನಿಟ್ಟಿನ ಮೇಲೆ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು. ಈಗ ನೀವು ಎರಡನೇ ಪಟ್ಟಿದು ನೀವೇನು ಹೇಳ್ತಾ ಇದ್ದೀರಾ, ನಾನು ಮುಂಚೆಯಿಂದನೂ ಒಂದು ಹೇಳಿದ್ದೀನಿ, ಅದೆಲ್ಲ ಹೈಕಮಾಂಡ್ ಅವರು ನಿರ್ಧಾರ. ಹೈಕಮಾಂಡರು ಎಲ್ಲರಿಗೂ ಆಸೆ ಇರ್ತದೆ, ಎಲ್ಲರೂ ಕೂಡ ಕೆಲವರಿಗೆಲ್ಲ ಬೇಡಿಕೆಗಳಿರ್ತವೆ, ಅದು ತಪ್ಪೇನಿಲ್ಲ. ಬೇಡಿಕೆಗಳು ಅವ್ರ ವ್ಯಾಪ್ತಿಗೆ ಬಿಟ್ಟು ಬಿಡ್ತೀವಿ. ಆದರೆ ಫೈನಲ್ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕಾಗ್ತದೆ. ಅದನ್ನು ಈ 18 ಏನು ರಾಜ್ಯಸಭಾ ಮತ್ತು MLC ವಿಧಾನ ಪರಿಷತ್ತಿನ ಚುನಾವಣೆ ಆದ ತಕ್ಷಣ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೆಚ್ಚು ಕಮ್ಮಿ ಅವ್ರು ಫೈನಲೈಸ್ ಮಾಡಿಬಿಟ್ಟು ಬೇಗ ಮಾಡ್ತಾರೆ ಅಂತ ಹೇಳಿ ಒಂದು ವಿಶ್ವಾಸ ಇದೆ. ಇಲ್ಲ ಸಚಿವರಲ್ಲ, ನೋ ದಟ್ ಈಸ್ ರಾಂಗ್. ಶಿಕ್ಷಣ ಸಚಿವರಿಲ್ಲ ಅಂತ ಹೆಂಗೆ ಹೇಳ್ತೀರಾ? ಮಾನ್ಯ ಮುಖ್ಯಮಂತ್ರಿ ಕೈಯಲ್ಲೇ ಅದು ಇಲಾಖೆ ಇದೆ, ಅವರೇ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ, ಅವರೇ ವಿಶೇಷವಾಗಿ. ಆಮೇಲೆ ಫಸ್ಟ್ ಅವ್ರು ಘೋಷಣೆ ಮಾಡಿರೋದು ಯಾರಿಗೆ? ವಿದ್ಯಾರ್ಥಿಗಳಿಗೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಶಿಕ್ಷಣ ಸಚಿವರೇ ಇಲ್ಲ ಅಂತ ಹೇಳಿಬಿಟ್ರೆ ಹೆಂಗಾಗ್ತದೆ? ಎಷ್ಟೋ ಒಂದು ಸತಿಗೆ ನೀವು ತೆಲಂಗಾಣಲ್ಲಿ ರೇವಂತ್ ರೆಡ್ಡಿಯವರೇ ಶಿಕ್ಷಣ ಸಚಿವರಲ್ಲಿ. ಸೊ ಶಿಕ್ಷಣ ಸಚಿವರಿಲ್ಲ ಅಂತ ಹೇಳ್ಬಾರ್ದು. ಮೊನ್ನೆ ಮುಖ್ಯಮಂತ್ರಿ ಇಟ್ಕೊಂಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ನೋಡ್ತಾ ಇದ್ದಾರೆ. ಅವ್ರ ಇಲಾಖೆಯಿಂದ ಎಲ್ಲ ಬ್ರೀಫಿಂಗು ಕೂಡ ತಗೊಂಡಿದ್ದಾರೆ ಒಳ್ಳೆ ರೀತಿಯಲ್ಲಿ. ಏನಂದರೆ ಟೈಮ್ಲಿ ಯಾವಾಗ ಶುರು ಆಯಿತು ಕ್ಲಾಸಸ್ಸು, ಆ ಟೈಮಲ್ಲಿ ಇನ್ನೂ ಯಾರೂ ಓದು ತೊಗೊಂಡಿರಲಿಲ್ಲ. ಇದೆಲ್ಲ ಆಗದೇ ಇರೋದು ಸ್ವಲ್ಪ ಗೊಂದಲ ಅಂತೇಳಿ ನೀವು ಅಂದ್ಕೊಂಡಿದ್ದೀರಿ. ಇಲ್ಲ ಅದನ್ನು ಅದೆಲ್ಲ ಹೈಕಮಾಂಡಿಗೆ ಬಿಡಬೇಕಾಗತ್ತೆ. ಅದನ್ನು ನಿಮ್ಮ ಜೊತೆಗೆ ನಾನು ಚರ್ಚೆನೂ ಮಾಡೋದಕ್ಕೆ ಹೋಗೋದಿಲ್ಲ. ಹೈಕಮಾಂಡ್ ಅವ್ರಿಗೆ ಗೊತ್ತಿದೆ ಏನು ನಿರ್ಧಾರ ತೊಗೊಳ್ಬೇಕು, ಅದು ಒಳ್ಳೆ ರೀತಿಯಲ್ಲಿ ನಿರ್ಧಾರವನ್ನು ತಗೊಳ್ತಾರೆ. ಪಬ್ಲಿಕ್ ಶಾಲೆ ಇಲ್ಲ, ಕನಸಿನ ಕೂಸು ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕನಸಿನ ಕೂಸೋದು ಅದು ಆಗ್ತದೆ, ಅದು ಕಂಟಿನ್ಯೂ ಆಗೇ ಆಗ್ತದೆ. ಶಿವಮೊಗ್ಗದಲ್ಲೇ ಮಾಡ್ತಾರೆ, ಅದು ಸರ್ಕಾರದಿಂದ ಆದಷ್ಟು ಬೇಗ ನಡೀತದೆ. ಆ ಟೈಮಲ್ಲಿ ಸ್ವಲ್ಪ ಈ ಬದಲಾವಣೆ ಇದೆಲ್ಲ ಆಗಿರೋದ್ರಿಂದ ಸ್ವಲ್ಪ ಗೊಂದಲ. ಆ ಕಾರ್ಯಕ್ರಮಕ್ಕೆ ಆಯ್ತೆ ಹೊರತು ಆ ಕಾರ್ಯಕ್ರಮ ನಿಂತಿದೆ ಅಂತ ಹೇಳಲ್ಲ. ಆ ಕಾರ್ಯಕ್ರಮ ಇದೆ. 1,000 ಶಾಲೆ ಏನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಬೇಕು ಅದಾಗ್ತವೆ. ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಇನ್ನೇನೇನು ಬದಲಾವಣೆ ಎಲ್ಲದೂ ಕೂಡ ಚೆನ್ನಾಗುತ್ತೆ. ಮೊನ್ನೆನೂ ಕೂಡ ರಿಸಲ್ಟ್ಸ್ ಕೂಡ ನೀವು ನೋಡಿದ್ರಿ. ಭಾಳ ಸಂತೋಷ ಏನು ಅಂದರೆ CETಯಲ್ಲೂ ಕೂಡ ಯಾರು CBSE ICIC ಅಂಥೇಳಿ ಗುಂಗಿತ್ತು ಸಾಮಾನ್ಯ ಜನರಲ್ಲಿ, ICIC ಅಂದರೆ ಗುಡ್ ಕ್ವಾಲಿಟಿ, CBSE ಅಂದರೆ ಅದಕ್ಕೆಲ್ಲ ಈ CETಯಲ್ಲಿ ಉತ್ತರ ಕೊಟ್ಟಿರೋದು ಶೇಕಡಾವಾರು 78%, 74% ಯಾರು ನಮ್ಮ ಸ್ಟೇಟ್ ಬೋರ್ಡ್ ಅವರು. ಅಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ನಮ್ಮ ಸ್ಟೇಟ್ ಬೋರ್ಡಲ್ಲಿ ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ. ಕೊರತೆಗಳು ಬೇಕಾದಷ್ಟಿದ್ದಾವೆ, ಅದು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ಮಾಡ್ತಾರೆ.